ಸಂಗೀತ ಮಾಂತ್ರಿಕ ಎಂದೇ ಕರೆಸಿಕೊಳ್ಳೋ ಇಳಿಯರಾಜ ಅವರಿಗೆ ದೇವಸ್ಥಾನ ಒಂದರಲ್ಲಿ ಅವಮಾನ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ಇದು ಗ್ಯಾರಂಟಿ ನ್ಯೂಸ್. ನಾನು ಧನುಶ್ರೀ. ಸಂಗೀತ ಮಾಂತ್ರಿಕ ಎಂದೇ ಕರೆಸಿಕೊಳ್ಳೋ ಇಳಿಯರಾಜ ಅವರಿಗೆ ದೇವಸ್ಥಾನ ಒಂದರಲ್ಲಿ ಅವಮಾನವಾಗಿದೆ ಅನ್ನೋ ಸುದ್ದಿ ಇದ್ದಕ್ಕಿದ್ದಂತೆ ವೈರಲ್ ಆಯ್ತು. ಸತ್ಯ ಏನು ಅಂತ ಹುಡ್ಕೋಕೆ ಹೋದ್ರೆ ನಿಜ ಕತೆ ಬೇರೆನೇ ಇದೆ. ಇಳಿಯರಾಜ ತಮಿಳುನಾಡಿನ ಸಂಗೀತ ಮಾಂತ್ರಿಕ. ತಮಿಳಿನಷ್ಟೇ ಅಲ್ಲ, ಕನ್ನಡ, ತೆಲುಗು, ಮಲಯಾಳಂ, ಹಿಂದಿ ಸೇರಿದಂತೆ ಭಾರತೀಯ ಚಲನಚಿತ್ರ ರಂಗದಲ್ಲಿ ಅದ್ಭುತ ಸಂಗೀತ ಸೃಷ್ಟಿಸಿರುವ ಮ್ಯೂಸಿಕ್ ಡೈರೆಕ್ಟರ್. ಇವರಿಗೆ ತಮಿಳುನಾಡಿನ ದೇವಸ್ಥಾನ ಒಂದರಲ್ಲಿ ಅವಮಾನ ಆಗಿದೆ ಅನ್ನೋದು ಸುದ್ದಿ. ಈ ವಿಡಿಯೋ ನೋಡಿದ್ರೆ, ಅರ್ಧ ವಿಡಿಯೋ ಮಾತ್ರ ನೋಡಿದ್ರೆ ಇಳಿಯರಾಜನಿಗೆ ಅವಮಾನವಾಗಿದೆ ಅನ್ಸುತ್ತೆ. ಆದ್ರೆ ಅರ್ಧ ವಿಡಿಯೋದ ನಂತರದ ಪೂರ್ತಿ ವಿಡಿಯೋ ನೋಡಿದ್ರೆ ರಿಯಲ್ ಕತೆ ಬೇರೆಯೇ ಇದೆ ಅನ್ನೋದು ಗೊತ್ತಾಗುತ್ತೆ. ಆಗಿದ್ದೇನಂದ್ರೆ, ನಂದನವನಂ, ಆಂಡಾಳ್ ಕ್ಷೇತ್ರ ಹಾಗೂ ಪೆರಿಯ ಪೆರುಮಾಳ್ ದೇವಸ್ಥಾನಗಳಿಗೆ ಇಳಿಯರಾಜ ಹೋಗಿದ್ರು. ಅಲ್ಲಿನ ಆಂಡಾಳ್ ದೇವಸ್ಥಾನದಲ್ಲಿ ಗರ್ಭಗುಡಿಯ ಮುಂಭಾಗದಲ್ಲಿ ಅರ್ಥ ಮಂಟಪ ಇದೆ. ಭಕ್ತರೆಲ್ಲ ಅಲ್ಲಿಯೇ ನಿಂತು ದೇವರಿಗೆ ಕೈ ಮುಗಿಯುವುದು ವಾಡಿಕೆ. ಆದ್ರೆ ವಿಡಿಯೋದಲ್ಲಿ ತೋರಿಸಿರೋ ಪ್ರಕಾರ ಅರ್ಚಕರು ಅರ್ಥ ಮಂಟಪಕ್ಕೆ ಹೋಗುವ ಮೊದಲೇ ಇಳಿಯರಾಜ ಅವರನ್ನ ತಡೆಯುತ್ತಾರೆ. ಇದಿಷ್ಟನ್ನೇ ನೋಡಿದ ಜನ ಇಳಿಯರಾಜ ಅವರಿಗೆ ಅವಮಾನವಾಗಿದೆ, ಜಾತಿ ನೋಡಿ ಅವಮಾನಿಸಲಾಗಿದೆ ಎಂದೆಲ್ಲ ಟೀಕೆ ಮಾಡೋಕೆ ಶುರು ಮಾಡಿದ್ರು. ಕೊನೆಗೆ ಇಳಿಯರಾಜ ಅವರೇ, ಅಂಥದ್ದೇನೂ ಆಗಿಲ್ಲ, ನಾನು ಸ್ವಾಭಿಮಾನ ಆತ್ಮಗೌರವ ಅಡಮಾನ ಇಟ್ಟು ಎಲ್ಲಿಯೂ ಹೋಗಲ್ಲ, ಅವಮಾನ ಆಗಿದೆ ಅನ್ನೋದು ಸುಳ್ಳು ಅಂತ ಸ್ಪಷ್ಟನೆ ಕೊಟ್ರು. ಅಷ್ಟು ಹೊತ್ತಿಗೆ ತಮಿಳುನಾಡು ಸರ್ಕಾರದ ಮಂತ್ರಿಗಳು, ಕರ್ನಾಟಕದ ಎಚ್.ಸಿ. ಮಹದೇವಪ್ಪ ಮೊದಲಾದವರೆಲ್ಲ ಟ್ವೀಟ್ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಇನ್ನರ್ಧ ವಿಡಿಯೋದಲ್ಲಿ ಅದೇ ದೇವಸ್ಥಾನದ ಅರ್ಚಕರು ಇಳಿಯರಾಜ ಅವರಿಗೆ ಸನ್ಮಾನ ಮಾಡಿದ್ದು ಇದೆ. ಏಕೆ ಅನ್ನೋದನ್ನ ದೇವಸ್ಥಾನದವರು ಕ್ಲಾರಿಟಿ ಕೊಟ್ಟಿದ್ದಾರೆ. ಅರ್ಥ ಮಂಟಪದಲ್ಲಿ ಭಕ್ತರು ಹೆಚ್ಚಿದ್ದರು, ಅಲ್ಲಿ ಬೇರೆ ಕೆಲಸಗಳು ನಡೆಯುತ್ತಿದ್ದವು. ಇಳಿಯರಾಜ ಅವರಿಗೆ ಗೌರವ ಸಲ್ಲಿಸುವ ಉದ್ದೇಶ ಇದ್ದ ಕಾರಣ ಇಳಿಯರಾಜ ಅವರನ್ನು ಬೇರೆ ಕಡೆಯಿಂದ ಬರುವಂತೆ ಕೇಳಿಕೊಂಡೆವು. ಇಳಿಯರಾಜ ಅದೇ ಅರ್ಧ ಮಂಟಪದಲ್ಲಿ ಬಂದರೆ ನೂಕು ನುಗ್ಗಲು ಹೆಚ್ಚಾಗುವ ಸಾಧ್ಯತೆ ಇತ್ತು. ಹೀಗಾಗಿ ನಾವು ಅಲ್ಲಿಯೇ ಪಕ್ಕದಲ್ಲಿ ದರ್ಶನ ಮತ್ತು ಪೂಜೆ ಮಾಡಿಸಿ ಸನ್ಮಾನ ಸಲ್ಲಿಸಿ ಕಳುಹಿಸಿಕೊಟ್ಟೆವು. ನಮ್ಮ ದೇವಸ್ಥಾನದಲ್ಲಿ ಜಾತಿ ನೋಡುವುದಿಲ್ಲ ಎಂದು ಸ್ಪಷ್ಟನೆ ಹೊರಬಿದ್ದಿದೆ. ಇಳಿಯರಾಜ ಅವರನ್ನ ಸಂಗೀತ ಅಭಿಮಾನಿಗಳು ಸರಸ್ವತಿ ಪುತ್ರ ಎಂದೇ ಕರೆಯುತ್ತಾರೆ. ನಾನು ಕರ್ನಾಟಕದ ಕೊಲ್ಲೂರು ಮೂಕಾಂಬಿಕೆಯ ಮಗ ಎಂದು ಹೆಮ್ಮೆಯಿಂದ ಹೇಳಿಕೊಳ್ಳುವ ಇಳಿಯರಾಜ ಮನಸ್ಸಿಗೆ ಬೇಕು ಎನ್ನಿಸಿದಾಗಲೆಲ್ಲ ಕೊಲ್ಲೂರಿಗೆ ಬರುತ್ತಾರೆ. ಇಲ್ಲಿ ಇಳಿಯರಾಜ ಅವರಿಗೆ ಯಾವತ್ತೂ ರತ್ನಗಂಬಳಿ ಸ್ವಾಗತ ಇದ್ದೇ ಇರುತ್ತದೆ. ಇಷ್ಟಕ್ಕೂ ಇಳಿಯರಾಜ ಅವರಿಗೆ ಅವಮಾನವಾಯಿತು ಎಂದು ಸುಳ್ಳು ಸುದ್ದಿ ನೆಟ್ಟಿಗರು ಆಕ್ರೋಶ ವ್ಯಕ್ತಪಡಿಸುವುದಕ್ಕೆ ಕಾರಣ ಇಷ್ಟೇ. ಇಳಿಯರಾಜ ಹಿಂದುಳಿದ ಜನಾಂಗಕ್ಕೆ ಸೇರಿದವರು. ಅವರು ಒಂದು ರೀತಿಯಲ್ಲಿ ತುಳಿತಕ್ಕೊಳಗಾದ ಸಮಾಜದ ಹೆಮ್ಮೆಯಾಗಿದ್ದಾರೆ. ಇಷ್ಟೆಲ್ಲ ಆಗಿ ಇಳಿಯರಾಜ ಅವರಿಗೆ ಅವಮಾನ ಆಗಿಲ್ಲ, ಬದಲಾಗಿ ಸನ್ಮಾನವಾಗಿದೆ. ಆದ್ರೆ ಸುಳ್ಳು ಸುದ್ದಿ ವೀರರು ಇಲ್ಲದ ಕತೆ ಕಟ್ಟಿ ಲಾಭ ಮಾಡ್ಕೊಳ್ತಾರೆ. ಅವಮಾನ ಆದಾಗ ವಿರೋಧಿಸೋದು ಓಕೆ, ಆದ್ರೆ ಆಗಿಲ್ಲದೆ ಇರುವ ಘಟನೆಯನ್ನು ಸುಳ್ಳೆ ವೈಭವೀಕರಿಸಿದಾಗ ನಿಜವಾಗಿಯೂ ತುಳಿತಕ್ಕೊಳಗಾದವರಿಗೆ ಆಗುವ ಅವಮಾನಗಳು ಕೂಡ ಬೆಲೆ ಕಳೆದುಕೊಳ್ಳುತ್ತೆ. ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್ ಸ್ಟೋರಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.